ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ನಮ್ಮಲ್ಲಿ ಜಾತಿ ಧರ್ಮ ಭೇದವಿಲ್ಲ. ನಿಸಾರ್ ಅಹಮದ್. ಧಾರವಾಡ ನಗರದ ದಾನೂನಗರ್ ಹತ್ತಿಕೊಳ್ಳದಲ್ಲಿ ಜಾತಿ ಧರ್ಮ ಭೇದವಿಲ್ಲ. ನಾವೆಲ್ಲರೂ ಒಂದಾಗಿ ವಿವಿಧ ಹಬ್ಬಗಳನ್ನು ಹಲವಾರು ವರ್ಷಗಳಿಂದ ಆಚರಿಸುತ್ತಾ ಬಂದಿದ್ದೇವೆ. ನಮ್ಮ ಭಾರತ ದೇಶದಲ್ಲಿ ರಾಜಕೀಯ ನಾಯಕರು ಮತ ಜಾತಿ ಭೇದ ಮಾಡೋದನ್ನು ನಿಲ್ಲಿಸಬೇಕು. ನಾವೆಲ್ಲರೂ ಸೌಹಾರ್ದತೆಯಿಂದ ಬಾಳಬೇಕು ಎಂದು ನಿಸಾರ್ ಅಹಮದ್ ಹೇಳಿದರು. ಈ ಸಂದರ್ಭದಲ್ಲಿ ಗಣೇಶ್ ಉತ್ಸವಕ್ಕಾಗಿ ಶ್ರಮ ವಹಿಸಿದವರನ್ನ ಲಕ್ಷ್ಮಣ್ ಜಮದಾಳ್ ಅವರು ಸನ್ಮಾನಿಸಿದರು. ಎಲ್ಲರಿಗೆ ಮೊದಲಿಗಾಗಿ ನಮ್ಮ ಹತ್ತಿಕೊಳ್ಳ ದಾನೂನಗರ ಯುವಕ ಮಂಡಳಿ ಸಂಘ ಮತ್ತು ಹತ್ತಿಕೊಳ್ಳ ಕಮಿಟಿ ಜಮಾತ್ ನಮ್ಮ ಅಧ್ಯಕ್ಷರಾದಂಥ ಲಕ್ಷ್ಮಣ್ ಜಮದಾಳ್ ನೇತೃತ್ವದಲ್ಲಿ ಇವತ್ತು ಸಮರ್ಥ ನಮ್ಮ ಹತ್ತಿಕೊಳ್ಳ ದಾನೂನಗರ ಗೌರಿ ಗಣೇಶ ಹಬ್ಬವನ್ನು ಆಚರಿಸಿದ್ದೀವಿ. ನಾವು ಪ್ರತಿ ವರ್ಷಗತೆಯೂ ಈ ವರ್ಷವೂ ಆಚರಿಸಿವಿ. ಯಾಕಂದರೆ ಮೊದಲಿಗೆ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದೆ, ಆದರೆ ಮೀಡಿಯಾನಲ್ಲಿ ನಾವು ಬಂದಿಲ್ಲ ಅಥವಾ ಮೀಡಿಯಾ ಬಂದೈತಿ ಅನ್ನೋದು ನಮ್ಗೆ ಗೊತ್ತಿದ್ದಿದ್ದಿಲ್ಲ. ಬಟ್ ಪ್ರತಿ ವರ್ಷ ಹೆಂಗೆ ಮಾಡ್ಕೊಂಡು ಬಂದೇವಿ. ನಮ್ಮ ಲಕ್ಷ್ಮಣ್ ಜಮದಾಳ್ ಆಗಲಿ ಅವರು ಅಧ್ಯಕ್ಷ ನೇತೃತ್ವದಿಂದ ನಾವು ಮಾಡ್ಕೊಂಡು ಬಂದಿದ್ದ ಹಬ್ಬ ಇದೇ ಗಣೇಶ ಚತುರ್ಥಿ ಅಂತೇನು ಇಲ್ಲ. ಬಟ್ ಯಾವುದೋ ಒಂದು ನಮ್ಮ ನಬಿಸುಬಾನಿ ಉರುಸಿರ್ಬೋದು ಅಥವಾ ಈದ್ ಮಿಲಾದ್ ನಬಿ ಇರ್ಬೋದು ಅಥವಾ ಆಗಸ್ಟ್ 15 ಇರ್ಬೋದು, ಕರಿಯಮ್ಮ ಗುಡಿ ಇರ್ಬೋದು, ಹನುಮಂತರ ಗುಡಿ ಇರ್ಬೋದು, ಯಾವುದೋ ಜಾತ್ರೆ ಯಾವುದೋ ಸಮಾಜ ಧರ್ಮ ಇರಲಿ ನಾವು ಮಾಡ್ಕೊಂಡು ಬಂದಿದ್ದು ಆಚರಿಸ್ತಿದ್ದಿಲ್ಲ ಹಬ್ಬ ಇದು. ನಾವು ಇವತ್ತು ನೀವು ದಿವಸ ಯಾಕಂದ್ರೆ ಈ ಮೀಡಿಯಾ ಮೂಲಕ ಬಂದೈತೆ ಅಂದಮ್ಯಾಗ ನಾವು ಒಂದು ಹೇಳು ಇಷ್ಟಪಡ್ತೀನಿ. ನಮ್ಮ ಮನಸ್ಸಿನಿಂದ ನಾವು ಯಾವ ಲೀಡರ್ಶಿಪ್ ಇಲ್ಲ, ಯಾವುದು ಏನಿಲ್ಲ. ಬಟ್ ನಾ ಏನು ಮಾತಾಡೋದು ವಿಚಾರ ಅಂದರೆ ಇದೊಂದು ಸತ್ಯ ಆಗಿ ಸಂದೇಶವನ್ನು ಹೋಗಬೇಕು. ಮೀಡಿಯಾ ಮುಖಾಂತರ ಬಂದೈತೆ ಅಂದಮೇಲೆ ಸತ್ಯ ಒಂದು ಏನನ್ನು ಹೋಗಬೇಕು. ನಮ್ಮಲ್ಲಿ ಗುರು ಹಿರಿಯರು ನಾವು ಅಂತಿಲ್ಲ, ಈ ಆಚರಿಸಕತ್ತಿದ್ದು ನಾವು ಅಂತ ಹೇಳಿಲ್ಲ. ನಮ್ಮ ಗುರು ಹಿರಿಯರು ಮೊದಲು ನಮ್ಮ ದೊಡ್ಡ ಹಿರಿಯರುಗಳನ್ನು ಮಾಡ್ಕೊಂಡು ಬಂದಿದ್ದು. ಇಲ್ಲಿ ನಮ್ಮಲ್ಲಿ ಜಾತಿ ಧರ್ಮ ಯಾವುದೂ ಬಂದಿಲ್ಲ, ಇನ್ನು ಮುಂದೂ ಬಂದಿಲ್ಲ. ಯಾಕಂದರೆ ಎಲ್ಲ ಕಡೆ ಜಾತಿ ಧರ್ಮ ಯಾವುದೋ ಒಂದು ಹಬ್ಬಗಳಲ್ಲಿ ಜಾತಿ ಧರ್ಮಗಳನ್ನು ಬರಾಗತ್ತವೆ. ಇವು ಬರಬಾರ್ದು, ಮೊದಲಿಗಾಗಿ ಬರಬಾರ್ದು. ಯಾಕಂದರೆ ನಾವು ಭಾರತೀಯರಾದ್ಮೇಲೆ ನಾವು ಇಲ್ಲಿ ನಮ್ಮಲ್ಲಿ ಅನೇಕ ಜಾತಿಗಳದಾವೆ, ಅನೇಕ ಮಾತುಗಳದಾವೆ, ಜಾತಿ ಮಾತುಗಳದಾವೆ. ಎಲ್ಲ ಧರ್ಮಗಳನ್ನು ಸೇರಿ ನಾವೊಂದು ಭಾರತೀಯ ಅನ್ನೋವಂಥದ್ದು ಒಂದು ಗಟ್ಟಿಯಾಗಿ ನಾವು ನಿರ್ಧಾರ ತಗೊಳ್ಳೋವಂಥದ್ದು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫಾಲೋವರ್ ಆಗಿ ನಾವು ಇವತ್ತಿನ ದೇಶದಲ್ಲಿ ಬಾಳ್ಕೊತ ಬರೋದವರು. ಇನ್ನು ಮುಂದೆನೂ ಹೀಗೆ ಹೋಗಬೇಕು. ಇನ್ನು ಮುಂದೂ ಏನಿದೆ ಅಲ್ಲ ಹೀಗೆ ಹೋಗಬೇಕು. ಯಾಕಂದರೆ ಕೆಲವೊಂದು ಜಾತಿ ಧರ್ಮ ಕೆಲವೊಂದು ಸಂಘಟನೆಗಳು ಬಂದು ಇಲ್ಲದ್ದು ಒಂದು ರಾಜಕಾರಣಿಗಳನ್ನು ಬಂದು ಏನೇನೋ ಒಂದು ಚಿತ್ರವನ್ನು ನಮ್ಮಲ್ಲಿ ಒಂದು ಜಾತಿ ಮಾತೊಂದು ನನಗೂ ಬೇಜಾರು ಅನ್ನಿಸ್ತೈತಿ. ಯಾವುದು ಟಿ ವಿ ಆನ್ ಮಾಡಿದರೆ ಏನು ಮಾಡಿದರೂ ಒಂದು ಜಾತಿ ವಿಷಯನೂ ಬರ್ತೈತಿ, ಹಿಂದೂ ಮುಸ್ಲಿಮ್ ಆದಿ ಅಂತ. ಇದು ಬರಬಾರ್ದು. ಕೆಲವೊಂದು ಸಂಘಟನೆಗಳು ಮಾಡ್ತಾವೆ, ಅದಕ್ಕೇನೈತಲ್ಲ ನಮ್ಮ ಸರ್ಕಾರಗಳನ್ನು ಅವ್ರಿಗೊಂದು ಸ್ವಲ್ಪ ಸ್ಟಿಕ್ಕಾಗಿ ಅವ್ರಿಗೆ ಹಿಂಗಿಲ್ಪ ಹಿಂಗಂತ ಹೇಳಿ ತಾನು ಮಾಡ್ಕೊಂಡು ಹೋಗಿ ಎಲ್ಲ ಪಕ್ಷಗಳೂ ಆಗಲಿ, ಯಾವುದೋ ಒಂದು ರಾಜಕಾರಣಿ ಆಗಲಿ ಯಾವುದೋ ಪಕ್ಷಗಳೂ ಆಗಲಿ ಈ ಮುಂದೆ ಆಗ್ಬೋದು. ಯಾಕಂದ್ರೆ ನಮ್ಮ ದೇಶಕ್ಕೆ ತ್ರಾಸಿದೆ. ಇದೆಲ್ಲ ಆಗೋದಕ್ಕಿಂತ ಏನಿದೆಯಲ್ಲ ಒಂದು ದೇಶಕ್ಕಿದೆ. ಇದು ನಮ್ಮ ಸತ್ಯ ಸಂದೇಶವನ್ನು ಈ ಮೂಲಕವನ್ನು ಮುಗಿಸ್ಕೊಂತ ನಮ್ಮ ಹತ್ತಿಕೊಳ್ಳ ದಾನೂನಗರ ಎಲ್ಲ ಯುವಕ ಮಂಡಳಿ ಆಗಲಿ, ನಾವು ಕರಿಯಮ್ಮ ಸಮಿತಿ ಆಗಲಿ, ಹತ್ತಿಕೊಳ್ಳ ನಬಿಸುಬಾನ್ ದರ್ಗಾ ಆ್ಯಂಡ್ ಮಸ್ಜಿದ್ ಕಮಿಟಿ ಒತ್ತಾಯದಿಂದ ನಾವು ಈ ಮಾತಾಡಲಿಕ್ಕೆ ನಮ್ಮ ಲಕ್ಷ್ಮಣ್ ಜಮದಾಳ್ ಒಂದು ಇವತ್ತಿನ ಅವ್ರ ಅಧ್ಯಕ್ಷ ನೇತೃತ್ವದಲ್ಲಿ ಒಂದು ಗಣೇಶ ಹಬ್ಬ ಆಚರಿಸಿದ್ದೀವಿ. ಪ್ರತಿ ವರ್ಷಗತ್ತೆ ಈ ವರ್ಷವೂ ಮಾಡಿದ್ದೀವಿ. ನಿಮಗೆಲ್ಲರಿಗೂ ನಾನು ಶುಭಾಶಯಗಳು ಹೇಳುತ್ತಾ, ನಾನು ನಿಸಾರ್ ಅಹಮದ್ ಅಂಥೇಳಿ ನಾನು ಇದೇ ಹತ್ತಿಕೊಳ್ಳ ದಾನೂನಗರ ಇರುವುದು.
ನಮ್ಮ ಚಿದಾನಂದ ಭಜಂತ್ರಿ ಆಗಲಿ, ಯಾಕಂದ್ರೆ ನಮ್ಮದು ಯಾವಾಗಲೂ ಇಲ್ಲೇ ನಮ್ಗೆ ಯಾವುದೂ ಒಂದು ಕಾರ್ಯಕ್ರಮ ಆಗಲಿ ಏನೂ ಆಗಲಿ, ನಮ್ಮದು ಲಕ್ಷ್ಮಣ ಜಮನಾಳ್ ಆಗಲಿ, ನಮ್ಮದು ಚಿದಾನಂದ ಭಜಂತ್ರಿ ಆಗಲಿ, ನಾವು ಆಗಲಿ ಅನೇಕ ಸಂಘಟನೆಗಳು ಆಗಿ ಕೂಡಿ ನಾವು ಎಲ್ಲ ಮಾಡ್ತೀವಿ. ನೀವು ಎಲ್ಲರಿಗೂ ಇವತ್ತಿನ ದಿವಸ ಸಮರ್ಥ ಕನ್ನಡಿನೂ ಆಗಲಿ ಅಥವಾ ಆಗಲಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎರಡು ಭೀಮ್. ಹತ್ತಿಕೊಳ್ಳ ಅಲ್ಲಿ ನಾವು ಈ ಮೊದಲಿಂದ ಅಂತಂದರೂ 1991ರಿಂದ ನಾವು ಇಲ್ಲಿ ಹತ್ತಿಕೊಳ್ಳದಲ್ಲಿ ಗಣಪತಿಯನ್ನು ಸ್ಥಾಪನೆ ಮಾಡಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೆವು. ಈ ಹಬ್ಬದ ಆಚರಣೆಯನ್ನು ನಾವು ನಮ್ಮ ಮನೆಯಲ್ಲಿಯೂ ಕೂಡ ಗಣಪತಿ ಇರೋದರಿಂದ ನಾವು ಮನೆಯಲ್ಲೂ ಕೂಡ ಹಬ್ಬವನ್ನು ಮಾಡ್ತಾ ಇರ್ತೇವೆ. ಆದರೆ ನಮ್ಮ ನಗರದಲ್ಲಿ ಇರುವಂಥ ಎಲ್ಲ ಮುಸ್ಲಿಂ ಸಮಾಜದವರು, ಕ್ರಿಸ್ತ ಸಮಾಜದವರು, ಎಲ್ಲ ಧಾರ್ಮಿಕರು ಸೇರಿ ನಮಗೆ ಈ ಒಂದು ಗಣೇಶ ಚತುರ್ಥಿ ಆಚರಣೆಯನ್ನು ನಾವೆಲ್ಲರೂ ಸೇರಿ ಮಾಡೋಣ. ಅದು ನಮ್ಮ ಮನೆಯಲ್ಲಿ ಕೂಡ ನಾವು ಮಾಡ್ತಾ ಇರ್ತೇವೆ, ಆದರೆ ಅದು ಮನೆಗೆ ಅಷ್ಟೇ ಸೀಮಿತ ಅನ್ನುವಂಥದ್ದು ಇರ್ತೈತೆ. ಅದಕ್ಕೆ ನಾವು ನಮ್ಮ ನಗರ ವ್ಯಾಪ್ತಿಯ ಮುಖ್ಯ ಕೂಟ್ನಲ್ಲಿ ಅಂದರೆ ಒಂದು ಸರ್ಕಲ್ನಲ್ಲಿ ಇಟ್ಟು ನಾವೆಲ್ಲರೂ ಸಂಪೂರ್ಣವಾಗಿ ಸೇರಿಕೊಂಡು ಒಂದು ಸಂತೋಷವನ್ನು ಹಂಚಿಕೊಳ್ಳೋಣ. ಯಾವುದೇ ಒಂದು ಹಬ್ಬ ಬಂದರೂ ಕೂಡ ಇದೇ ರೀತಿ ನಾವು ಆಚರಣೆ ಮಾಡೋಣ ಅಂಥೇಳಿ ಅವತ್ತಿನ ದಿನದಾಗ ಹೇಳಿದಾಗ ಮೊದಲನೇದಾಗಿ ನಾವು ಗಣೇಶ ಚತುರ್ಥಿಯನ್ನು ಹಮ್ಮಿಕೊಂಡಿದ್ವಿ. ಯಾಕಂದರೆ ಮೊದಲನೇದು ಏನಿತ್ತಂತಂದರೆ ಬಾಲ ಗಂಗಾಧರ ತಿಲಕ್ ಅವರು ಈ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕಾಗಿ ಪ್ರತಿಯೊಂದು ನಗರದಲ್ಲಿ ಪ್ರತಿಯೊಂದು ರಸ್ತೆಯ ಮೇಲೆ ಗಣಪತಿಯನ್ನು ಇಟ್ಟು ಅವರನ್ನು ಓಡಿಸುವಂಥ ಒಂದು ಬ್ರಿಟಿಷರನ್ನು ಓಡಿಸುವಂಥ ಒಂದು ವಿಚಾರ ಇಟ್ಟುಕೊಂಡು ಈ ಒಂದು ಹಬ್ಬವನ್ನು ಆಚರಣೆಗೆ ತಂದಿದ್ದರು. ಅದೇ ರೀತಿ ಅವರ ಮಾರ್ಗದರ್ಶನ, ಅವ್ರ ಗುರು ಹಿರಿಯರ ವಿಚಾರಧಾರೆಗಳನ್ನು ನಾವು ಇಟ್ಟುಕೊಂಡು ಇವತ್ತಿನ ನಮ್ಮ ನವ ಯುವಕರಿಗೆ ಈ ಗುಟ್ಕಾ, ಸರಾಯಿ ಮತ್ತೊಂದು ಇತ್ಯಾದಿಗಳು ಇವುಗಳನ್ನು ಹೊಡೆದು ಓಡಿಸುವಂಥ ವಿಚಾರಕ್ಕಾಗಿ ನಾವು ಈ ಒಂದು ಗಣೇಶ ಚತುರ್ಥಿ ವಿಚಾರವನ್ನು ಸರ್ಕಲ್ದಲ್ಲಿ ಇಟ್ಟುಕೊಂಡು ನಮ್ಮ ಎಲ್ಲ ನವ ಯುವಕರಿಗೆ ಇದರ ಬಗ್ಗೆ ಒಂದು ತಿಳುವಳಿಕೆಯನ್ನು ಹೇಳೋದು. ಅಂದರೆ ದುಷ್ಟ ಚಟಗಳನ್ನು ಯಾರೂ ಕೂಡ ಮಾಡಬಾರ್ದು, ಅದರಿಂದ ಆರೋಗ್ಯಕ್ಕೆ ಹಾಳು ಆಗ್ತೈತಿ. ಹಿಂದಕ್ಕೆ ಬ್ರಿಟಿಷರಿಗೆ ನಾವು ಯಾವ ರೀತಿ ಗಂಗಾಧರ ತಿಲಕ್ ಅವರು ಈ ಗಣೇಶ ಚತುರ್ಥಿಯ ಚಳವಳಿಯನ್ನು ಹಿಡ್ಕೊಂಡು ಹೋರಾಡಿದ್ರು, ಇವತ್ತು ಈ ಒಂದು ಏನು ದುಷ್ಟ ಚಟಗಳದಾವು, ಈ ತಂಬಾಕು ವಗೇರೆ ಏನೇನದಾವೋ ಇವುಗಳ ವಿರುದ್ಧ ನಾವಿನ್ನು ಹೋರಾಡಿ ಇವುಗಳನ್ನು ನಮ್ಮ ದೇಶದಿಂದ ನಾವು ಹೊರ ಹಾಕಬೇಕಂತೇಳಿ ನಾವು ಈ ಒಂದು ಉತ್ಸವವನ್ನು ಪ್ರತಿ ಇದರೊಳಗಡೆನೂ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದರ ನಂತರ ನಮ್ಮ ನಗರದಲ್ಲಿ ನಮ್ಮ ಯುವಕರು ಹಾಗೂ ನಮ್ಮ ಓಣಿಯ ಗುರು ಹಿರಿಯರು ಪ್ರತಿಯೊಂದು ವಿಷಯಕ್ಕೂ ಕೂಡ ನಮಗೆ ಅವರು ಸಹಾಯ ಸಹಕಾರವನ್ನು ಮಾಡ್ಕೊತ ಬಂದಿದ್ದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡ್ಕೊತ ಬಂದಿದ್ವಿ. ಇದೇ ಮಾರ್ಗದರ್ಶನ, ಇದೇ ತತ್ವವನ್ನು ನಮ್ಮ ಗುರು ಹಿರಿಯರು ನಮಗೇನು ಕೊಟ್ಟಿದ್ರು ಅದನ್ನು ನಾವು ನಮ್ಮ ಯುವಕರಿಗೆ ಮುಂದಿನ ದಿನದಲ್ಲಿ ಇದನ್ನು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ, ಅದನ್ನು ನೀವು ಬೆಳೆಸ್ಕೊಂಡು ಹೋಗಬೇಕು ಅನ್ನುವಂಥ ಜವಾಬ್ದಾರಿಯಿಂದ ನಾವು ಅವರಿಗೆ ಈ ಎಲ್ಲರಿಗೂ ತಿಳಿ ಹೇಳ್ಕೊತ ಬರ್ತಾಯಿದ್ವಿ. ಆಮೇಲೆ ನಮಗೆ ಗಣೇಶ ಚತುರ್ಥಿಯಲ್ಲಿ ಮಾಡುವಂಥ ವಿಚಾರ ಅಷ್ಟೇ ಅಲ್ಲದೆ ಈ ಉತ್ಸವದಲ್ಲಿ ನಾವು ಯಾರ್ಯಾರು ಒಳ್ಳೆ ಪುರಸ್ಕಾರ ಕೆಲವೊಂದು ಇದನ್ನು ವಿದ್ಯಾವಂತರು ಇರ್ತಾರೆ ಅವ್ರಿಗೂ ಕೂಡ ಕರೆದು ಒಂದು ಸನ್ಮಾನನೋ ಅವ್ರಿಗೊಂದು ಪುರಸ್ಕಾರವನ್ನು ಕೊಟ್ಟು ಅವರನ್ನು ಕೂಡ ನಾವು ಗೌರವಿಸುವಂಥ ವ್ಯವಸ್ಥೆನ ನಮ್ಮ ಹತ್ತಿಕೊಳ್ಳ ಕಮಿಟಿ ವತಿಯಿಂದ ನಾವೆಲ್ಲನೂ ಮಾಡ್ತಾಯಿದ್ವಿ. ಅದೇ ಜೊತೆ ಪ್ರತಿಯೊಂದು ಉತ್ಸವಗಳನ್ನು ಇಲ್ಲಿ ಮೆಹಬೂಬಾನಿ ದರ್ಗಾದ್ದು ಒಂದು ಉರುಸು ಆಗ್ತದೆ. ಆ ಉರುಸನ್ನು ಕೂಡ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಧಾರ್ಮಿಕರು ಸೇರಿ ಆ ಒಂದು ಕಾರ್ಯಕ್ರಮನ ಮಾಡ್ತೇವೆ. ಇಲ್ಲಿ ಕರೆಮನೆ ದೇವಸ್ಥಾನದ ಒಂದು ಜಾತ್ರಾ ಉತ್ಸವ ಬರ್ತದೆ ಯುಗಾದಿಯ ಸಂದರ್ಭದಲ್ಲಿ. ಆ ಯುಗಾದಿ ಸಂದರ್ಭದಲ್ಲಿಯೂ ಕೂಡ ಸಾವಿರಾರು ಜನರಿಗೆ ಅನ್ನಪ್ರಸಾದವನ್ನು ಕೊಟ್ಟು ನೀಡಿ ಅಲ್ಲಿ ಒಂದು ಉತ್ಸವವನ್ನು, ಜಾತ್ರೆಯನ್ನು ಎಲ್ಲ ಸಮಾಜದವರು ಶೇರ್ ಮಾಡ್ತೇವೆ. ಅದೇ ರೀತಿ ಕ್ರಿಸ್ತ ಧರ್ಮದವ್ರದ್ದು ಕೂಡ ಯೇಸು ಕ್ರಿಸ್ತರ ಜಯಂತಿ ದಿವಸ ಡಿಸೆಂಬರ್ 25ರಂದು ಕೂಡ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆವತ್ತಿನ ದಿವಸನೂ ಈ ಎಲ್ಲವನ್ನು ಇದನ್ನು ಮಾಡ್ತೇವೆ. ಹಾಗೆ ಮೊಹರಂ ಹಬ್ಬವನ್ನು ಕೂಡ ಇಲ್ಲಿ ಆಚರಣೆ ಮಾಡ್ತೇವೆ. ಈದ್ ಮಿಲಾದು ರವೀನ್ ಅದನ್ನು ಕೂಡ ನಾವು ಅದ್ದೂರಿಯಾಗಿ ಇಲ್ಲಿ ಎಲ್ಲರೂ ಸೇರಿಕೊಂಡೇ ಮಾಡ್ತೇವೆ. ನಮ್ಮಲ್ಲಿ ಭೇದ ಭಾವ, ಜಾತಿ, ಧರ್ಮ ಇತ್ಯಾದಿ ಯಾವುದೇ ಕೂಡ ಇಲ್ಲ. ನಾವೇನು ಇದ್ದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಮೇಲೆ ನಡೆದವ್ರು. ನಮ್ಮದು ವಿಚಾರಧಾರೆಗಳು ಏನದಾವ ಅಂದರೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮಾರ್ಗದರ್ಶನ, ಅವರ ತತ್ವ ಸಿದ್ಧಾಂತಗಳು, ಅವರ ಆಚಾರ ವಿಚಾರಗಳನ್ನು ನಾವು ಅಳವಡಿಸ್ಕೊಂಡು ಈ ಒಂದು ನಗರದಲ್ಲಿ ಒಂದು ಶಾಂತ ರೀತಿಯಿಂದ ನಾವು ಈ ಹಬ್ಬ ಆಚರಣೆಗಳನ್ನು ಎಲ್ಲ ಮಾಡ್ತಾ ಬಂದಿದ್ದೀವಿ. ನನ್ನ ಹೆಸರು ಲಕ್ಷ್ಮಣ ಜಮನಾಳ್ ಅಂಥೇಳಿ, ನಾನು ಶ್ರೀ ಕರೆಮದೇವಿ ಸೇವಾ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ. ಹಾಗೂ ನಮ್ಮ ಇಲ್ಲಿ ಇರುವಂಥ ಎಲ್ಲ ಪೃಥ್ವಿ ಯುವಕ ಮಂಡಳ ಮತ್ತು ಇನ್ನಿತರ ಎಲ್ಲ ಯುವಕ ಮಂಡಳಗಳಿಗೆ ನಾನು ಒಬ್ಬ ಮಾರ್ಗದರ್ಶನಕ್ಕಾಗಿ ಇಲ್ಲಿ ನೇಮಿಸಿದ್ದೇನೆ.